ಮಂಡ್ಯದಲ್ಲಿ ಕಾಮಗಾರಿ ಹೆಸರಲ್ಲಿ ಬೋಗಸ್ ಬಿಲ್ ಮಾಡಿರ್ತಕ್ಕಂಥ ಪ್ರಕರಣ ನಡೆದಿದೆ. ರಾಜ್ಯ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದಾನೆ ಇಲ್ಲೊಬ್ಬ ಭೂಪ. ನಾಲೆ ರಕ್ಷಣೆಗೆ ಅಂತ ಕಲ್ಲು ಕಾಮಗಾರಿ ಮಾಡಿದ್ದೀನಿ ಅಂತ ಕೋಟ್ಯಂತರ ರೂಪಾಯಿ ಬಿಲ್ ಕೊಟ್ಟಿದ್ದಾನೆ, ಗೋಲ್ಮಾಲ್ ಮಾಡಿದ್ದಾನೆ. ಬೋಗಸ್ ಬಿಲ್ ನೀಡಿ ಕೋಟಿ ವಂಚನೆ ಮಾಡಿರ್ತಕ್ಕಂಥದ್ದು. ಹೇಮಾವತಿ ಎಡದಂಡೆ ಕಾಮಗಾರಿಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಕಂಡು ಬಂದಿದೆ. ರಕ್ಷಣಾ ಕಲ್ಲನ್ನ ಅಳವಡಿಕೆ ಮಾಡಿದೀವಿ, ಕಲ್ಲೆಲ್ಲ ಇಲ್ಲಿ ಅಳವಡಿಸಿದೀವಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಒಂದೇ ಒಂದು ಕಲ್ಲು ಅಳವಡಿಕೆ ಮಾಡಿಲ್ಲ, ಕೋಟಿಗಟ್ಟಲೆ ಬಿಲ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ಅಕ್ರಮ ಕುರಿತಾದ ದಾಖಲೆಗಳಿದ್ದಾವೆ. ಆ ಬಿಲ್ನ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಕೋಟ್ಯಂತರ ರೂಪಾಯಿಯ ಬಿಲ್ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ದುರಂತ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹೇಮಾವತಿ ನಾಲೆಗೆ ಕಲ್ಲು ಅಳವಡಿಸಿದೀವಿ ಅಂತ ತಗೊಂಡಿರೋ ಬಿಲ್ ಇದು. ಒಂದೇ ಒಂದು ಕಲ್ಲು ಅಳವಡಿಸಿಲ್ಲ ಅಲ್ಲಿ, ಒಂದೇ ಒಂದು ಕಲ್ಲು ಕೂಡ. ನೋಡಿ ದೃಶ್ಯ ಹೆಂಗಿದೆ. ಅವತ್ತಷ್ಟೇ, ಈಗ ಹಿಂದೆ ಅಷ್ಟೇ ವಿ.ಸಿ. ನಾಲೆಗೆ ಹೆಂಗೆ ಕಾರ್ ಬಿದ್ದಿತ್ತು ಅಂತ ನಾವು ನೋಡಿದ್ವಿ ಮಂಡ್ಯದಲ್ಲಿ. ಈಗ ಹೇಮಾವತಿ ನಾಲೆಗೆ ಯಾವ ಕಾರ್ ಬೀಳಲ್ಲ ಅಂತ ಹೇಳಕ್ಕಾಗಲ್ಲ. ನೈಟಲ್ಲಿ ಅಲ್ಲಿ ಲೈಟ್ ಕೂಡ ಕರೆಕ್ಟ್ ಆಗಿಲ್ಲ. ಸೊ ಯಾವ ವೆಹಿಕಲ್ ಬೇಕಾದ್ರೂ ಬಂದು ಬೀಳ್ಬೋದು, ಹಂಗಿದೆ. ಒಂದೇ ಒಂದು ಕಲ್ಲನ್ನು ಅಳವಡಿಕೆ ಮಾಡಿಲ್ಲ, ಸುಮ್ಮನೆ ಓಪನ್ ಆಗಿ ಬಿಟ್ಟಿದ್ದಾರೆ ಅಷ್ಟೇ, ಅಷ್ಟು ದೊಡ್ಡ ನಾಲೆನ. ಅದಕ್ಕೆ ಒಂದೇ ಒಂದು ಕಲ್ಲು ಅಳವಡಿಕೆ ಮಾಡಿಲ್ಲ. ಆದರೆ ಮಾಡಿದ್ದೀವಿ ಅಂತ ಬಿಲ್ ಮಾಡಿಸ್ಕೊಂಡು ಕೋಟಿಗಟ್ಟಲೆ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥದ್ದು. 4 ಕೋಟಿ ರೂಪಾಯಿ ಒಂದೇ ಒಂದು ಕಲ್ಲು ಹಾಕದೇನೆ ಗುತ್ತಿಗೆದಾರ 4 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಹರಿಯುವಂತಹ ಹೇಮಾವತಿ ನದಿಯ ಎಡದಂಡೆ ನಾಲೆಯ ಆಧುನೀಕರಣ ಅಂತ ಒಟ್ಟು ಬಿಡುಗಡೆ ಆಗಿರುವಂಥದ್ದು 883 ಕೋಟಿ. ಈ ಗುತ್ತಿಗೆದಾರನೇ 4 ಕೋಟಿಗೂ ಹೆಚ್ಚು ಹಣ ತಗೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಇಷ್ಟು ಕೋಟಿ ಬಿಲ್ ಅನ್ನ ಅವನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ನಲ್ಲ, ಸೊ ಅಧಿಕಾರಿಗಳು ಹಂಗಾದ್ರೆ ಪರಿಶೀಲನೆ ಮಾಡದೆ ಬಿಲ್ ಸ್ಯಾಂಕ್ಷನ್ಗೆ ಸೈನ್ ಹಾಕಿ ಕೊಟ್ಬಿಟ್ರಾ ಅಂತ? ಪರ್ಸೆಂಟೇಜ್ ಮುಂದೆ ಯಾವುದೂ ಅಲ್ಲ ಅನ್ನುವಂಥದ್ದು. ಹಿಂದಿನ ಸರ್ಕಾರದಲ್ಲಿ ನಾವು ನೋಡಿದ್ವಿ 40% ಅನ್ನುವಂಥದ್ದು. ಈಗಿನ ಸರ್ಕಾರದಲ್ಲಿ ಅದಕ್ಕಿಂತ ಜಾಸ್ತಿ ಇದೆಯಾ ಅನ್ನುವಂಥ ಆರೋಪ. ಸೊ ಪರ್ಸೆಂಟೇಜ್ ಜನಗಳ ಜೀವ ಹೆಂಗೆ ತಿಂತಾ ಇದೆ ಅಂತ. ಅಲ್ಲಿ ಪರಿಸ್ಥಿತಿ ಏನಿದೆ, ಆಕ್ಚುಲಿ ಅಲ್ಲಿ ನಾಳೆ ಪರಿಸ್ಥಿತಿ ಏನಿದೆ, ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬರೋಣ ಬನ್ನಿ. ವಿವಿಧೆಡೆ ಕಳೆದ 7 ವರ್ಷದ ಅವಧಿಯಲ್ಲಿ ನಾಲೆಗಳಿಗೆ ವಾಹನಗಳು ಪಲ್ಟಿಯಾಗಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಅಂತಹ ದುರಂತಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಅಪಾಯ ಇರುವಂಥ ಸ್ಥಳಗಳಲ್ಲಿ ನಾಲೆಗಳಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು, ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ಸಾರ್ವಜನಿಕರು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊ ಬರ್ತಾನೆ ಇದ್ದಾರೆ. ಆದರೆ ಆ ಕೆಲಸ ಇನ್ನೂ ಕೂಡ ಪೂರ್ಣವಾಗಿ ಆಗಿಲ್ಲ. ಮತ್ತೊಂದೆಡೆ ಕೆಆರ್ಪೇಟೆ ತಾಲೂಕಿನ ಭಾಗದಲ್ಲಿ ಇರುವಂಥ ಹೇಮಾವತಿ ಎಡದಂಡ ನಾಲೆಗೆ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ. ಈಗಾಗಲೇ ಗುತ್ತಿಗೆದಾರರು ನಾನು ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ಹಣವನ್ನು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ವಾಸ್ತವವಾಗಿ ಒಂದೇ ಒಂದು ಕಲ್ಲನ್ನು ಕೂಡ ಅಳವಡಿಸಿಲ್ಲ. ಸದ್ಯ ನಾನು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ದಾಖಲೆ ಸಮೇತ ಬಂದಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಾರಂಗಿ ಗ್ರಾಮದ ಬಳಿ ಈ ಒಂದು ಸ್ಥಳ ಇರುವಂಥದ್ದು. ಈಗಾಗಲೇ ಹೇಮಾವತಿ ಎಡದಂಡೆ ನಾಲೆ ನೋಡ್ತಾ ಇದ್ದೀರಿ, ಅದರ ಪಕ್ಕದಲ್ಲಿ ರಸ್ತೆ ಇದೆ. ಈ ರಸ್ತೆಯಿಂದ ಏನು ಓಡಾಡುವಂಥ ವಾಹನಗಳು ನಾಲೆಗಳಿಗೆ ಪಲ್ಟಿ ಆಗುವಂಥದ್ದು ಅಥವಾ ಯಾವುದೇ ರೀತಿ ಅಪಾಯ ಸಂಭವಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿತ್ತು. ಇಲ್ಲಿ ಮಾತ್ರ ಅಲ್ಲ, 142 ಕಿಲೋಮೀಟರ್ ದೂರ ನಾಲಾ ಆಧುನೀಕರಣವನ್ನು ಮಾಡಿದ್ದಾರೆ. ಸುಮಾರು 883 ಕೋಟಿಯನ್ನು ವೆಚ್ಚ ಮಾಡಿದ್ದಾರೆ. ಆ ಪೈಕಿ 4,78,00,000 ರಕ್ಷಣಾ ಕಲ್ಲುಗಳನ್ನು ಅಳವಡಿಸೋದಕ್ಕೆ ಈಗ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಎಲ್ಲೆಲ್ಲಿ ಡೇಂಜರಸ್ ಸ್ಪಾಟ್ಗಳಿದೆ ಅಲ್ಲಿ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿತ್ತು. ಈಗಾಗಲೇ ಗುತ್ತಿಗೆದಾರರು ನಾನು ಕಾಮಗಾರಿಯನ್ನು ಮುಗಿಸಿದ್ದೀನಿ ಅಂತೇಳಿ ಕ್ಲೈಮನ್ನು ಮಾಡ್ಕೊಂಡಿದ್ದಾರೆ ಹಣವನ್ನು. ಸದ್ಯ ನನ್ನ ಹತ್ರ ದಾಖಲೆ ಕೂಡ ಇರುವಂಥದ್ದು, ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ಹಣ ಕ್ಲೈಮ್ ಮಾಡ್ಕೊಂಡಿರುವಂತಹ ಡಾಕ್ಯುಮೆಂಟ್ ಇದು. 21,358 ಕಲ್ಲುಗಳು, ಅಂದರೆ ಇದು ಒಂದು ತಾಕಲ್ಲ, ಎಲ್ಲೆಲ್ಲಿ ಡೇಂಜರಸ್ ಸ್ಪಾಟ್ಗಳಿದೆ ಅಲ್ಲೆಲ್ಲ ಅಳವಡಿಸಬೇಕು ಅಂತ ಹೇಳಿ. ಅದೇ ರೀತಿ ಒಂದು ಕಲ್ಲಿಗೆ 2,239 ರೂಪಾಯಿ ಥರ, ಅಂದರೆ ಪ್ರತಿ ಕಲ್ಲಿಗೆ 2,239 ರೂಪಾಯಿ ನನಗೆ ರೇಟನ್ನು ಫಿಕ್ಸ್ ಮಾಡಿರುವಂಥದ್ದು. ಈಗಾಗಲೇ ಅಷ್ಟು ಕಲ್ಲುಗಳನ್ನು ಅಳವಡಿಸಿದ್ದೀವಿ ಅಂತ ಹೇಳಿ 4,78,20,562 ರೂಪಾಯಿನ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಗುತ್ತಿಗೆದಾರರು. ಆದರೆ ಇಲ್ಲಿ ಒಂದೇ ಒಂದು ಕಲ್ಲನ್ನು ಕೂಡ ಅಳವಡಿಸಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡುವಂಥ ಜನಪ್ರತಿನಿಧಿಗಳು ಕೂಡ ನಮ್ಮ ಬಳಿ ಇಲ್ಲ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ರಾಜ್ಯ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಇಂಥ ಒಂದು ದೊಡ್ಡ ಗೋಲ್ಮಾಲ್ ನಡೆದಿದೆ. ಇಲ್ಲಿ
ಜನರ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿದರೆ ಅಂತಹ ಹಣವನ್ನೇ ಲೂಟಿಯನ್ನು ಮಾಡಿದ್ದಾರೆ, ಅಂಥ ಹಣವನ್ನು ಗುಳು ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಮುಂದಾಗಿರುವಂಥದ್ದು. ನಿರಂತರವಾಗಿ ಈ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಸರ್ಕಾರ ಈಗಲೇ ಎಚ್ಚೆತ್ಕೊಂಡು ಇಲ್ಲಾಗಿರುವಂತಹ ಗೋಲ್ಮಾಲ್ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಕೇವಲ ಗುತ್ತಿಗೆದಾರರ ಮಾತ್ರ ಇಲ್ಲಿ ಗೋಲ್ಮಾಲಲ್ಲಿ ಭಾಗಿಯಾಗಿಲ್ಲ, ಅಧಿಕಾರಿಗಳು ಕೂಡ ಈ ಒಂದು ಹಗರಣದಲ್ಲಿ ಶಾಮೀಲಾಗಿದ್ದಾರೆ. ಯಾಕೆಂದರೆ ಬಿಲ್ ಪಾವತಿ ಮಾಡಬೇಕಾದ್ರೆ ಇಲ್ಲಿ ಪರಿಶೀಲನೆಯನ್ನು ಮಾಡಿರ್ತಾರೆ. ಪರಿಶೀಲನೆ ಮಾಡಿರುವಂಥ ಅಧಿಕಾರಿಗಳು ಸೇರಿದಂತೆ ಯಾರೆಲ್ಲ ತಪ್ಪಿತಸ್ಥರು ಇದ್ದಾರೆ, ಜೊತೆಗೆ ಈ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಮಂಡ್ಯದಲ್ಲಿ ಕಾಮಗಾರಿ ಹೆಸರಲ್ಲಿ ಬೋಗಸ್ ಬಿಲ್ ಮಾಡಿರ್ತಕ್ಕಂಥ ಪ್ರಕರಣ ನಡೆದಿದೆ. ರಾಜ್ಯ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದಾನೆ ಇಲ್ಲೊಬ್ಬ ಭೂಪ. ನಾಲೆ ರಕ್ಷಣೆಗೆ ಅಂತ ಕಲ್ಲು ಕಾಮಗಾರಿ ಮಾಡಿದ್ದೀನಿ ಅಂತ ಕೋಟ್ಯಂತರ ರೂಪಾಯಿ ಬಿಲ್ ಕೊಟ್ಟಿದ್ದಾನೆ, ಗೋಲ್ಮಾಲ್ ಮಾಡಿದ್ದಾನೆ. ಬೋಗಸ್ ಬಿಲ್ ನೀಡಿ ಕೋಟಿ ವಂಚನೆ ಮಾಡಿರ್ತಕ್ಕಂಥದ್ದು. ಹೇಮಾವತಿ ಎಡದಂಡೆ ಕಾಮಗಾರಿಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಕಂಡು ಬಂದಿದೆ. ರಕ್ಷಣಾ ಕಲ್ಲನ್ನ ಅಳವಡಿಕೆ ಮಾಡಿದೀವಿ, ಈ ಕಲ್ಲೆಲ್ಲ ಇಲ್ಲಿ ಅಳವಡಿಸಿದೀವಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಒಂದೇ ಒಂದು ಕಲ್ಲು ಅಳವಡಿಕೆ ಮಾಡಿಲ್ಲ, ಕೋಟಿಗಟ್ಟಲೆ ಬಿಲ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ಅಕ್ರಮ ಕುರಿತಾದ ದಾಖಲೆಗಳಿದ್ದಾವೆ. ಆ ಬಿಲ್ನ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಕೋಟ್ಯಂತರ ರೂಪಾಯಿಯ ಬಿಲ್ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ದುರಂತ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹೇಮಾವತಿ ನಾಲೆಗೆ ಕಲ್ಲು ಅಳವಡಿಸಿದೀವಿ ಅಂತ ತಗೊಂಡಿರೋ ಬಿಲ್ ಇದು. ಒಂದೇ ಒಂದು ಕಲ್ಲು ಅಳವಡಿಸಿಲ್ಲ ಅಲ್ಲಿ, ಒಂದೇ ಒಂದು ಕಲ್ಲು ಕೂಡ. ನೋಡಿ ದೃಶ್ಯ ಹೆಂಗಿದೆ. ಅವತ್ತಷ್ಟೇ, ಈಗ ಹಿಂದೆ ಅಷ್ಟೇ ವಿ.ಸಿ. ನಾಲೆಗೆ ಹೆಂಗೆ ಕಾರ್ ಬಿದ್ದಿತ್ತು ಅಂತ ನಾವು ನೋಡಿದ್ವಿ ಮಂಡ್ಯದಲ್ಲಿ. ಈಗ ಹೇಮಾವತಿ ನಾಲೆಗೆ ಯಾವ ಕಾರ್ ಬೀಳಲ್ಲ ಅಂತ ಹೇಳಕ್ಕಾಗಲ್ಲ. ನೈಟಲ್ಲಿ ಅಲ್ಲಿ ಲೈಟ್ ಕೂಡ ಕರೆಕ್ಟಾಗಿಲ್ಲ. ಸೊ ಯಾವ ವೆಹಿಕಲ್ ಬೇಕಾದ್ರೂ ಬಂದು ಬೀಳ್ಬೋದು, ಹಂಗಿದೆ. ಒಂದೇ ಒಂದು ಕಲ್ಲನ್ನು ಅಳವಡಿಕೆ ಮಾಡಿಲ್ಲ, ಸುಮ್ಮನೆ ಓಪನ್ ಆಗಿ ಬಿಟ್ಟಿದ್ದಾರೆ ಅಷ್ಟೇ, ಅಷ್ಟು ದೊಡ್ಡ ನಾಲೆನ. ಅದಕ್ಕೆ ಒಂದೇ ಒಂದು ಕಲ್ಲು ಅಳವಡಿಕೆ ಮಾಡಿಲ್ಲ. ಆದರೆ ಮಾಡಿದ್ದೀವಿ ಅಂತ ಬಿಲ್ ಮಾಡಿಸ್ಕೊಂಡು ಕೋಟಿಗಟ್ಟಲೆ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥದ್ದು. 4 ಕೋಟಿ ರೂಪಾಯಿ ಒಂದೇ ಒಂದು ಕಲ್ಲು ಹಾಕದೇನೆ ಗುತ್ತಿಗೆದಾರ 4 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಹರಿಯುವಂತಹ ಹೇಮಾವತಿ ನದಿಯ ಎಡದಂಡೆ ನಾಲೆಯ ಆಧುನೀಕರಣ ಅಂತ ಒಟ್ಟು ಬಿಡುಗಡೆ ಆಗಿರುವಂಥದ್ದು 883 ಕೋಟಿ. ಈ ಗುತ್ತಿಗೆದಾರನೇ 4 ಕೋಟಿಗೂ ಹೆಚ್ಚು ಹಣ ತಗೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಇಷ್ಟು ಕೋಟಿ ಬಿಲ್ ಅನ್ನ ಅವನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ನಲ್ಲ, ಸೊ ಅಧಿಕಾರಿಗಳು ಹಂಗಾದ್ರೆ ಪರಿಶೀಲನೆ ಮಾಡದೆ ಬಿಲ್ ಸ್ಯಾಂಕ್ಷನ್ಗೆ ಸೈನ್ ಹಾಕಿ ಕೊಟ್ಬಿಟ್ರಾ ಅಂತ? ಪರ್ಸೆಂಟೇಜ್ ಮುಂದೆ ಯಾವುದೂ ಅಲ್ಲ ಅನ್ನುವಂಥದ್ದು. ಹಿಂದಿನ ಸರ್ಕಾರದಲ್ಲಿ ನಾವು ನೋಡಿದ್ವಿ 40% ಅನ್ನುವಂಥದ್ದು. ಈಗಿನ ಸರ್ಕಾರದಲ್ಲಿ ಅದಕ್ಕಿಂತ ಜಾಸ್ತಿ ಇದೆಯಾ ಅನ್ನುವಂಥ ಆರೋಪ. ಸೊ ಪರ್ಸೆಂಟೇಜ್ ಜನಗಳ ಜೀವ ಹೆಂಗೆ ತಿಂತಾ ಇದೆ ಅಂತ. ಅಲ್ಲಿ ಪರಿಸ್ಥಿತಿ ಏನಿದೆ, ಆಕ್ಚುಲಿ ಅಲ್ಲಿ ನಾಳೆ ಪರಿಸ್ಥಿತಿ ಏನಿದೆ, ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬರೋಣ ಬನ್ನಿ. ವಿವಿಧೆಡೆ ಕಳೆದ 7 ವರ್ಷದ ಅವಧಿಯಲ್ಲಿ ನಾಲೆಗಳಿಗೆ ವಾಹನಗಳು ಪಲ್ಟಿಯಾಗಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಅಂತಹ ದುರಂತಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಅಪಾಯ ಇರುವಂಥ ಸ್ಥಳಗಳಲ್ಲಿ ನಾಲೆಗಳಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು, ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ಸಾರ್ವಜನಿಕರು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊ ಬರ್ತಾನೆ ಇದ್ದಾರೆ. ಆದರೆ ಆ ಕೆಲಸ ಇನ್ನೂ ಕೂಡ ಪೂರ್ಣವಾಗಿ ಆಗಿಲ್ಲ. ಮತ್ತೊಂದೆಡೆ ಕೆಆರ್ಪೇಟೆ ತಾಲೂಕಿನ ಭಾಗದಲ್ಲಿ ಇರುವಂಥ ಹೇಮಾವತಿ ಎಡದಂಡ ನಾಲೆಗೆ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ. ಈಗಾಗಲೇ ಗುತ್ತಿಗೆದಾರರು ನಾನು ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ಹಣವನ್ನು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ವಾಸ್ತವವಾಗಿ ಒಂದೇ ಒಂದು ಕಲ್ಲನ್ನು ಕೂಡ ಅಳವಡಿಸಿಲ್ಲ. ಸದ್ಯ ನಾನು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ದಾಖಲೆ ಸಮೇತ ಬಂದಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಾರಂಗಿ ಗ್ರಾಮದ ಬಳಿ ಈ ಒಂದು ಸ್ಥಳ ಇರುವಂಥದ್ದು. ಈಗಾಗಲೇ ಹೇಮಾವತಿ ಎಡದಂಡೆ ನಾಲೆ ನೋಡ್ತಾ ಇದ್ದೀರಿ, ಅದರ ಪಕ್ಕದಲ್ಲಿ ರಸ್ತೆ ಇದೆ. ಈ ರಸ್ತೆಯಿಂದ ಏನು ಓಡಾಡುವಂಥ ವಾಹನಗಳು ನಾಲೆಗಳಿಗೆ ಪಲ್ಟಿ ಆಗುವಂಥದ್ದು ಅಥವಾ ಯಾವುದೇ ರೀತಿ ಅಪಾಯ ಸಂಭವಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿತ್ತು. ಇಲ್ಲಿ ಮಾತ್ರ ಅಲ್ಲ, 142 ಕಿಲೋಮೀಟರ್ ದೂರ ನಾಲಾ ಆಧುನೀಕರಣವನ್ನು ಮಾಡಿದ್ದಾರೆ. ಸುಮಾರು 883 ಕೋಟಿಯನ್ನು ವೆಚ್ಚ ಮಾಡಿದ್ದಾರೆ. ಆ ಪೈಕಿ 4,78,00,000 ರಕ್ಷಣಾ ಕಲ್ಲುಗಳನ್ನು ಅಳವಡಿಸೋದಕ್ಕೆ ಈಗ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಎಲ್ಲೆಲ್ಲಿ ಡೇಂಜರಸ್ ಸ್ಪಾಟ್ಗಳಿದೆ ಅಲ್ಲಿ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿತ್ತು. ಈಗಾಗಲೇ ಗುತ್ತಿಗೆದಾರರು ನಾನು ಕಾಮಗಾರಿಯನ್ನು ಮುಗಿಸಿದ್ದೀನಿ ಅಂತೇಳಿ ಕ್ಲೈಮನ್ನು ಮಾಡ್ಕೊಂಡಿದ್ದಾರೆ ಹಣವನ್ನು. ಸದ್ಯ ನನ್ನ ಹತ್ರ ದಾಖಲೆ ಕೂಡ ಇರುವಂಥದ್ದು, ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ಹಣ ಕ್ಲೈಮ್ ಮಾಡ್ಕೊಂಡಿರುವಂತಹ ಡಾಕ್ಯುಮೆಂಟ್ ಇದು.
21,358 ಕಲ್ಲುಗಳು, ಅಂದರೆ ಇದು ಒಂದು ತಾಕಲ್ಲ, ಎಲ್ಲೆಲ್ಲಿ ಡೇಂಜರ್ ಸ್ಪಾಟ್ಗಳಿದೆ ಅಲ್ಲೆಲ್ಲ ಅಳವಡಿಸ್ಬೇಕು ಅಂತ ಹೇಳಿ. ಅದೇ ರೀತಿ ಒಂದು ಕಲ್ಲಿಗೆ 2,239 ರೂಪಾಯಿ ಥರ, ಅಂದರೆ ಪ್ರತಿ ಕಲ್ಲಿಗೆ 2,239 ರೂಪಾಯಿ ನನಗೆ ರೇಟನ್ನು ಫಿಕ್ಸ್ ಮಾಡಿರುವಂಥದ್ದು. ಈಗಾಗಲೇ ಅಷ್ಟು ಕಲ್ಲುಗಳನ್ನು ಅಳವಡಿಸಿದ್ದೀವಿ ಅಂತ ಹೇಳಿ 4,78,20,562 ರೂಪಾಯಿನ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಗುತ್ತಿಗೆದಾರರು. ಆದರೆ ಇಲ್ಲಿ ಒಂದೇ ಒಂದು ಕಲ್ಲನ್ನು ಕೂಡ ಅಳವಡಿಸಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡುವಂಥ ಜನಪ್ರತಿನಿಧಿಗಳು ಕೂಡ ನಮ್ಮ ಬಳಿ ಇಲ್ಲ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ರಾಜ್ಯ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಇಂಥ ಒಂದು ದೊಡ್ಡ ಗೋಲ್ಮಾಲ್ ನಡೆದಿದೆ. ಇಲ್ಲಿ ಜನರ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿದರೆ ಅಂತಹ ಹಣವನ್ನೇ ಲೂಟಿಯನ್ನು ಮಾಡಿದ್ದಾರೆ, ಅಂಥ ಹಣವನ್ನು ಗುಳು ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಮುಂದಾಗಿರುವಂಥದ್ದು. ನಿರಂತರವಾಗಿ ಈ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ಕೊಂಡು ಇಲ್ಲಾಗಿರುವಂತಹ ಗೋಲ್ಮಾಲ್ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಕೇವಲ ಗುತ್ತಿಗೆದಾರ ಮಾತ್ರ ಇಲ್ಲಿ ಏನು ಗೋಲ್ಮಾಲಲ್ಲಿ ಭಾಗಿಯಾಗಿಲ್ಲ, ಅಧಿಕಾರಿಗಳು ಕೂಡ ಈ ಒಂದು ಹಗರಣದಲ್ಲಿ ಶಾಮೀಲಾಗಿದ್ದಾರೆ. ಯಾಕೆಂದರೆ ಬಿಲ್ ಪಾವತಿ ಮಾಡಬೇಕಾದ್ರೆ ಇಲ್ಲಿ ಪರಿಶೀಲನೆಯನ್ನು ಮಾಡಿರ್ತಾರೆ. ಪರಿಶೀಲನೆ ಮಾಡಿರುವಂಥ ಅಧಿಕಾರಿಗಳು ಸೇರಿದಂತೆ ಯಾರೆಲ್ಲ ತಪ್ಪಿತಸ್ಥರು ಇದ್ದಾರೆ, ಜೊತೆಗೆ ಈ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಕಾಮಗಾರಿ ಹೆಸರಲ್ಲಿ ಬೋಗಸ್ ಬಿಲ್ ಮಾಡಿರ್ತಕ್ಕಂಥ ಪ್ರಕರಣ ನಡೆದಿದೆ. ರಾಜ್ಯ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದಾನೆ ಇಲ್ಲೊಬ್ಬ ಭೂಪ. ನಾಲೆ ರಕ್ಷಣೆಗೆ ಅಂತ ಕಲ್ಲು ಕಾಮಗಾರಿ ಮಾಡಿದ್ದೀನಿ ಅಂತ ಕೋಟ್ಯಂತರ ರೂಪಾಯಿ ಬಿಲ್ ಕೊಟ್ಟಿದ್ದಾನೆ, ಗೋಲ್ಮಾಲ್ ಮಾಡಿದ್ದಾನೆ. ಬೋಗಸ್ ಬಿಲ್ ನೀಡಿ ಕೋಟಿ ವಂಚನೆ ಮಾಡಿರ್ತಕ್ಕಂಥದ್ದು. ಹೇಮಾವತಿ ಎಡದಂಡೆ ಕಾಮಗಾರಿಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಕಂಡು ಬಂದಿದೆ. ರಕ್ಷಣಾ ಕಲ್ಲನ್ನ ಅಳವಡಿಕೆ ಮಾಡಿದೀವಿ, ಈ ಕಲ್ಲೆಲ್ಲ ಇಲ್ಲಿ ಅಳವಡಿಸಿದೀವಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಒಂದೇ ಒಂದು ಕಲ್ಲು ಅಳವಡಿಕೆ ಮಾಡಿಲ್ಲ, ಕೋಟಿಗಟ್ಟಲೆ ಬಿಲ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ಅಕ್ರಮ ಕುರಿತಾದ ದಾಖಲೆಗಳಿದ್ದಾವೆ. ಆ ಬಿಲ್ನ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಕೋಟ್ಯಂತರ ರೂಪಾಯಿಯ ಬಿಲ್ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ದುರಂತ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹೇಮಾವತಿ ನಾಲೆಗೆ ಕಲ್ಲು ಅಳವಡಿಸಿದೀವಿ ಅಂತ ತಗೊಂಡಿರೋ ಬಿಲ್ ಇದು. ಒಂದೇ ಒಂದು ಕಲ್ಲು ಅಳವಡಿಸಿಲ್ಲ ಅಲ್ಲಿ, ಒಂದೇ ಒಂದು ಕಲ್ಲು ಕೂಡ. ನೋಡಿ ದೃಶ್ಯ ಹೆಂಗಿದೆ. ಅವತ್ತಷ್ಟೇ, ಈಗ ಹಿಂದೆ ಅಷ್ಟೇ ವಿ.ಸಿ. ನಾಲೆಗೆ ಹೆಂಗೆ ಕಾರ್ ಬಿದ್ದಿತ್ತು ಅಂತ ನಾವು ನೋಡಿದ್ವಿ ಮಂಡ್ಯದಲ್ಲಿ. ಈಗ ಹೇಮಾವತಿ ನಾಲೆಗೆ ಯಾವ ಕಾರ್ ಬೀಳಲ್ಲ ಅಂತ ಹೇಳಕ್ಕಾಗಲ್ಲ. ನೈಟಲ್ಲಿ ಅಲ್ಲಿ ಲೈಟ್ ಕೂಡ ಕರೆಕ್ಟಾಗಿಲ್ಲ. ಸೊ ಯಾವ ವೆಹಿಕಲ್ ಬೇಕಾದ್ರೂ ಬಂದು ಬೀಳ್ಬೋದು, ಹಂಗಿದೆ. ಒಂದೇ ಒಂದು ಕಲ್ಲನ್ನು ಅಳವಡಿಕೆ ಮಾಡಿಲ್ಲ, ಸುಮ್ಮನೆ ಓಪನ್ ಆಗಿ ಬಿಟ್ಟಿದ್ದಾರೆ ಅಷ್ಟೇ, ಅಷ್ಟು ದೊಡ್ಡ ನಾಲೆನ. ಅದಕ್ಕೆ ಒಂದೇ ಒಂದು ಕಲ್ಲು ಅಳವಡಿಕೆ ಮಾಡಿಲ್ಲ. ಆದರೆ ಮಾಡಿದ್ದೀವಿ ಅಂತ ಬಿಲ್ ಮಾಡಿಸ್ಕೊಂಡು ಕೋಟಿಗಟ್ಟಲೆ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥದ್ದು. 4 ಕೋಟಿ ರೂಪಾಯಿ ಒಂದೇ ಒಂದು ಕಲ್ಲು ಹಾಕದೇನೆ ಗುತ್ತಿಗೆದಾರ 4 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಹರಿಯುವಂತಹ ಹೇಮಾವತಿ ನದಿಯ ಎಡದಂಡೆ ನಾಲೆಯ ಆಧುನೀಕರಣ ಅಂತ ಒಟ್ಟು ಬಿಡುಗಡೆ ಆಗಿರುವಂಥದ್ದು 883 ಕೋಟಿ. ಈ ಗುತ್ತಿಗೆದಾರನೇ 4 ಕೋಟಿಗೂ ಹೆಚ್ಚು ಹಣ ತಗೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಇಷ್ಟು ಕೋಟಿ ಬಿಲ್ ಅನ್ನ ಅವನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ನಲ್ಲ, ಸೊ ಅಧಿಕಾರಿಗಳು ಹಂಗಾದ್ರೆ ಪರಿಶೀಲನೆ ಮಾಡದೆ ಬಿಲ್ ಸ್ಯಾಂಕ್ಷನ್ಗೆ ಸೈನ್ ಹಾಕಿ ಕೊಟ್ಬಿಟ್ರಾ ಅಂತ? ಪರ್ಸೆಂಟೇಜ್ ಮುಂದೆ ಯಾವುದೂ ಅಲ್ಲ ಅನ್ನೋಂಥದ್ದು. ಹಿಂದಿನ ಸರ್ಕಾರದಲ್ಲಿ ನಾವು ನೋಡಿದ್ವಿ 40% ಅನ್ನೋಂಥದ್ದು. ಈಗಿನ ಸರ್ಕಾರದಲ್ಲಿ ಅದಕ್ಕಿಂತ ಜಾಸ್ತಿ ಇದೆಯಾ ಅನ್ನೋಂಥ ಆರೋಪ. ಸೊ ಪರ್ಸೆಂಟೇಜ್ ಜನಗಳ ಜೀವ ಹೆಂಗೆ ತಿಂತಾ ಇದೆ ಅಂತ. ಅಲ್ಲಿ ಪರಿಸ್ಥಿತಿ ಏನಿದೆ, ಆಕ್ಚುಲಿ ಅಲ್ಲಿ ನಾಳೆ ಪರಿಸ್ಥಿತಿ ಏನಿದೆ, ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬರೋಣ ಬನ್ನಿ. ವಿವಿಧೆಡೆ ಕಳೆದ 7 ವರ್ಷದ ಅವಧಿಯಲ್ಲಿ ನಾಲೆಗಳಿಗೆ ವಾಹನಗಳು ಪಲ್ಟಿಯಾಗಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಅಂತಹ ದುರಂತಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಅಪಾಯ ಇರುವಂಥ ಸ್ಥಳಗಳಲ್ಲಿ ನಾಲೆಗಳಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು, ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ಸಾರ್ವಜನಿಕರು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊ ಬರ್ತಾನೆ ಇದ್ದಾರೆ. ಆದರೆ ಆ ಕೆಲಸ ಇನ್ನೂ ಕೂಡ ಪೂರ್ಣವಾಗಿ ಆಗಿಲ್ಲ. ಮತ್ತೊಂದೆಡೆ ಕೆಆರ್ಪೇಟೆ ತಾಲೂಕಿನ ಭಾಗದಲ್ಲಿ ಇರುವಂಥ ಹೇಮಾವತಿ ಎಡದಂಡ ನಾಲೆಗೆ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ. ಈಗಾಗಲೇ ಗುತ್ತಿಗೆದಾರರು ನಾನು ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ಹಣವನ್ನು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ವಾಸ್ತವವಾಗಿ ಒಂದೇ ಒಂದು ಕಲ್ಲನ್ನು ಕೂಡ ಅಳವಡಿಸಿಲ್ಲ. ಸದ್ಯ ನಾನು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ದಾಖಲೆ ಸಮೇತ ಬಂದಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಾರಂಗಿ ಗ್ರಾಮದ ಬಳಿ ಈ ಒಂದು ಸ್ಥಳ ಇರುವಂಥದ್ದು. ಈಗಾಗಲೇ ಹೇಮಾವತಿ ಎಡದಂಡೆ ನಾಲೆ ನೋಡ್ತಾ ಇದ್ದೀರಿ, ಅದರ ಪಕ್ಕದಲ್ಲಿ ರಸ್ತೆ ಇದೆ. ಈ ರಸ್ತೆಯಿಂದ ಏನು ಓಡಾಡುವಂಥ ವಾಹನಗಳು ನಾಲೆಗಳಿಗೆ ಪಲ್ಟಿ ಆಗುವಂಥದ್ದು ಅಥವಾ ಯಾವುದೇ ರೀತಿ ಅಪಾಯ ಸಂಭವಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿತ್ತು. ಇಲ್ಲಿ ಮಾತ್ರ ಅಲ್ಲ,
142 ಕಿಲೋಮೀಟರ್ ದೂರ ನಾಲಾ ಆಧುನೀಕರಣವನ್ನು ಮಾಡಿದ್ದಾರೆ. ಸುಮಾರು 883 ಕೋಟಿಯನ್ನು ವೆಚ್ಚ ಮಾಡಿದ್ದಾರೆ. ಆ ಪೈಕಿ 4,78,00,000 ರಕ್ಷಣಾ ಕಲ್ಲುಗಳನ್ನು ಅಳವಡಿಸೋದಕ್ಕೆ ಈಗ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಎಲ್ಲೆಲ್ಲಿ ಡೇಂಜರಸ್ ಸ್ಪಾಟ್ಗಳಿದೆ ಅಲ್ಲಿ ರಕ್ಷಣಾ ಕಲ್ಲುಗಳನ್ನು ಅಳವಡಿಸಬೇಕು ಅಂತ ಹೇಳಿ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿತ್ತು. ಈಗಾಗಲೇ ಗುತ್ತಿಗೆದಾರರು ನಾನು ಕಾಮಗಾರಿಯನ್ನು ಮುಗಿಸಿದ್ದೀನಿ ಅಂತೇಳಿ ಕ್ಲೈಮನ್ನು ಮಾಡ್ಕೊಂಡಿದ್ದಾರೆ ಹಣವನ್ನು. ಸದ್ಯ ನನ್ನ ಹತ್ರ ದಾಖಲೆ ಕೂಡ ಇರುವಂಥದ್ದು, ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ಹಣ ಕ್ಲೈಮ್ ಮಾಡ್ಕೊಂಡಿರುವಂತಹ ಡಾಕ್ಯುಮೆಂಟ್ ಇದು. 21,358 ಕಲ್ಲುಗಳು, ಅಂದರೆ ಇದು ಒಂದು ತಾಕಲ್ಲ, ಎಲ್ಲೆಲ್ಲಿ ಡೇಂಜರಸ್ ಸ್ಪಾಟ್ಗಳಿದೆ ಅಲ್ಲೆಲ್ಲ ಅಳವಡಿಸಬೇಕು ಅಂತ ಹೇಳಿ. ಅದೇ ರೀತಿ ಒಂದು ಕಲ್ಲಿಗೆ 2,239 ರೂಪಾಯಿ ಥರ, ಅಂದರೆ ಪ್ರತಿ ಕಲ್ಲಿಗೆ 2,239 ರೂಪಾಯಿ ನನಗೆ ರೇಟನ್ನು ಫಿಕ್ಸ್ ಮಾಡಿರುವಂಥದ್ದು. ಈಗಾಗಲೇ ಅಷ್ಟು ಕಲ್ಲುಗಳನ್ನು ಅಳವಡಿಸಿದ್ದೀವಿ ಅಂತ ಹೇಳಿ 4,78,20,562 ರೂಪಾಯಿನ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಗುತ್ತಿಗೆದಾರರು. ಆದರೆ ಇಲ್ಲಿ ಒಂದೇ ಒಂದು ಕಲ್ಲನ್ನು ಕೂಡ ಅಳವಡಿಸಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡುವಂಥ ಜನಪ್ರತಿನಿಧಿಗಳು ಕೂಡ ನಮ್ಮ ಬಳಿ ಇಲ್ಲ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ರಾಜ್ಯ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಇಂಥ ಒಂದು ದೊಡ್ಡ ಗೋಲ್ಮಾಲ್ ನಡೆದಿದೆ. ಇಲ್ಲಿ ಜನರ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿದರೆ ಅಂತಹ ಹಣವನ್ನೇ ಲೂಟಿಯನ್ನು ಮಾಡಿದ್ದಾರೆ, ಅಂಥ ಹಣವನ್ನು ಗುಳು ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಮುಂದಾಗಿರುವಂಥದ್ದು. ನಿರಂತರವಾಗಿ ಈ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ಕೊಂಡು ಇಲ್ಲಾಗಿರುವಂತಹ ಗೋಲ್ಮಾಲ್ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಕೇವಲ ಗುತ್ತಿಗೆದಾರ ಮಾತ್ರ ಇಲ್ಲಿ ಏನು ಗೋಲ್ಮಾಲಲ್ಲಿ ಭಾಗಿಯಾಗಿಲ್ಲ, ಅಧಿಕಾರಿಗಳು ಕೂಡ ಈ ಒಂದು ಹಗರಣದಲ್ಲಿ ಶಾಮೀಲಾಗಿದ್ದಾರೆ. ಯಾಕೆಂದರೆ ಬಿಲ್ ಪಾವತಿ ಮಾಡಬೇಕಾದ್ರೆ ಇಲ್ಲಿ ಪರಿಶೀಲನೆಯನ್ನು ಮಾಡಿರ್ತಾರೆ. ಪರಿಶೀಲನೆ ಮಾಡಿರುವಂಥ ಅಧಿಕಾರಿಗಳು